ಇನ್ನು ದರ್ಶನ್ ಕೇಸ್ ಏನಿದೆ, ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟ ಚಿಕ್ಕಣ್ಣ ಅವರಿಗೆ ಮತ್ತೆ ಮತ್ತೆ ಬುಲಾವ್ ಬರ್ತಾನೆ ಇದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಸಾಧ್ಯತೆ ಇದೆ. ಮೇ ಬಿ ಯಾರನ್ನೂ ಇಷ್ಟು ಮಟ್ಟಿಗೆ ಕರೆಸಿಲ್ಲ ಚಿಕ್ಕಣ್ಣ ಅವ್ರನ್ನ ಹೊರತುಪಡಿಸಿದ್ರೆ. ಯಾರು ಈ ಕೇಸ್ನಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ ಆಗದೆ ಇರೋರು ಒಂದಷ್ಟು ಮಂದಿನ ಕರೆಸಿದ್ರು. ಹೌದು, ವಿಚಾರಣೆ ಎಲ್ಲ ಪ್ರಶ್ನೆ ಮಾಡಲಾಗಿತ್ತು. ಆದರೆ ಚಿಕ್ಕಣ್ಣ ಅವತ್ತು ಪಾರ್ಟಿಯಲ್ಲಿ ಭಾಗವಹಿಸಿದ್ರು. CRPC 164 ಅಡಿ ಹೇಳಿಕೆಯನ್ನು ದಾಖಲಿಸಿರುವಂಥ ಪೊಲೀಸರು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿರುವಂಥ ಚಿಕ್ಕಣ್ಣ ಹೇಳಿಕೆ ದಾಖಲಿಸಿ ದರ್ಶನ್ ನೋಡಲು ಚಿಕ್ಕಣ್ಣ ನಡೆ ಕುರಿತು ಪೊಲೀಸರಿಗೆ ಹಲವಾರು ಅನುಮಾನ. ಪೊಲೀಸರು ಚಿಕ್ಕಣ್ಣಗೆ ಮತ್ತೆ ನೋಟಿಸ್ ಜಾರಿ ಮಾಡುವಂಥ ಸಾಧ್ಯತೆ ಇದೆ. ವಿಚಾರಣೆಗೆ ಬರುವಂತೆ ಚಿಕ್ಕಣ್ಣಗೆ ಸೂಚನೆ ನೀಡುವಂಥ ಸಾಧ್ಯತೆ. ಚಿಕ್ಕಣ್ಣ ಅವ್ರನ್ನ ಒಮ್ಮೆ ಸ್ಟೇಷನ್ಗೆ ಕರೆಸಲಾಗಿತ್ತು, ಮತ್ತೊಮ್ಮೆ ಸ್ಟೇಟ್ಮೆಂಟ್ ವಿಚಾರವಾಗಿ ಒಮ್ಮೆ ಬುಲಾವಿತ್ತು. ಈಗ ಈ 164 ಈ ಹೇಳಿಕೆಯನ್ನು ದಾಖಲಿಸ್ಕೊಳ್ಳೋದಕ್ಕೆ ವಿಚಾರಣೆಗೆ ಬರುವಂತೆ ಚಿಕ್ಕಣ್ಣಗೆ ಸೂಚನೆ ನೀಡಲಾಗಿದೆ. ಅಂದರೆ ಅವರು ಆ ಒಂದು ಪಾರ್ಟಿಯಲ್ಲಿ ಭಾಗವಹಿಸಿದ್ರು. ಈ ಸ್ಟೋನಿ ಬ್ರೂಕ್ಸ್ನಲ್ಲಿ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಅಂತ ಈ ಕೊಲೆಗೆ ಮುನ್ನ ಆಗಿದ್ದಂಥ ಘಟನಾವಳಿಗಳು. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಈಗ ನಾವು ಗಮನಿಸ್ತಾ ಇದ್ದೀವಿ ಈ ಕೇಸ್ನಲ್ಲಿ ಬಹಳಷ್ಟು ಮಂದಿಯನ್ನ ಕರೆದು ವಿಚಾರಣೆ ಮಾಡಿರುವಂಥದ್ದಾಗಿತ್ತು. ನಿರ್ದೇಶಕರನ್ನ ಕರೆದಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಪವಿತ್ರ ಗೌಡ ಸ್ನೇಹಿತೆ ಹೀಗೆ. ಆದರೆ ನಟ ಚಿಕ್ಕಣ್ಣ ಅವ್ರನ್ನ ಹಿಂದೆ ಕೂಡ ಸ್ಟೇಷನ್ಗೊಮ್ಮೆ ಬಂದಿದ್ದು ನಾವು ನೋಡಿದ್ವಿ. ಈಗ ಈ ಸ್ಟೇಟ್ಮೆಂಟನ್ನು ದಾಖಲು ಮಾಡೋದು 164. ಸೊ ಏನೇನಾಗ್ತಿದೆ ಅಂತ, ಚಿಕ್ಕಣ್ಣ ಅವ್ರನ್ನ ಕರೆಸ್ತಿರುವಂಥ ಉದ್ದೇಶ ಏನು, ಸದ್ಯಕ್ಕೆ ಏನು ಅಪ್ಡೇಟ್ ಇದೆ? ಅವನ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪದೇ ಪದೇ ನಾವು ಈ ಮಾತನ್ನು ಹೇಳ್ತಿದ್ದೇವೆ. ಯಾಕಂದರೆ ಇಡೀ ಪ್ರಕರಣದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿರ್ತಕ್ಕಂಥದ್ದು. ಇಡೀ ಪ್ರಕರಣದ ಭಾಗವಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರಬಾರದು ಅಂತೇಳಿ ಈಗಾಗಲೇ ಪೊಲೀಸರು ಹಲವು ಬಾರಿ ಜಾಮೀನನ್ನು ಸಲ್ಲಿಸಿದಂಥ ಬಳಿಕ ಆರೋಪಿಗಳು ಕೋರ್ಟ್ನಲ್ಲಿ ಜಾಮೀನಿನ ಸಲ್ಲಿಕೆಗೆ ಆಕ್ಷೇಪಣೆಗಳನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದೇ ಒಂದು ತನಿಖೆಯ ಭಾಗವಾಗಿ ಆರೋಪಿಗಳೆಲ್ಲರೂ ಕೂಡ ಪೊಲೀಸರ ಮುಂದೆ ದಾಖಲಿಸಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ತದನಂತರದಲ್ಲಿ ಕೋರ್ಟ್ನಲ್ಲಿ ಇಡೀ ಪ್ರಕರಣ ಟ್ರಯಲ್ಗೆ ಬಂದಂಥ ಸಂದರ್ಭದಲ್ಲಿ ಕೇಸ್ನ ಟ್ರಯಲ್ ನಡೆಯುವಾಗ ಯಾವುದೇ ಕಾರಣಕ್ಕೂ ಕೂಡ ಎದುರು ಬಿದ್ದ ಸಾಕ್ಷ್ಯಗಳಾಗಬಾರ್ದು, ಅಂದರೆ ಹಾಸ್ಟೆಲ್ ಎವಿಡೆನ್ಸ್ ಅಂತ ಹೇಳ್ಕರ್ತೀವಿ, ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತೇಳಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. CRPC 164 ಅಡಿಯಲ್ಲಿ ಈಗಾಗಲೇ ನ್ಯಾಯಾಧೀಶರ ಮುಂದೆ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಇಷ್ಟಾಗಿಯೂ ಕೂಡ ಆರೋಪಿಗಳ ವಿರುದ್ಧ ಸಾಕ್ಷ್ಯವನ್ನು ನುಡಿದಿರ್ತಕ್ಕಂಥ ಚಿಕ್ಕಣ್ಣ ಹೋಗಿ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕ್ಷ್ಯಾಧಾರವನ್ನು ನುಡಿರ್ತಕ್ಕಂಥ ಒಬ್ಬ ಸಾಕ್ಷಿ ಮತ್ತೆ ಹೋಗಿ ಆರೋಪಿಯನ್ನು ಭೇಟಿ ಮಾಡಿರ್ತಕ್ಕಂಥ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತೆ ಚಿಕ್ಕಣ್ಣವರವರಿಗೆ ನೋಟಿಸನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಮತ್ತೆ ಪೊಲೀಸರು ನೋಟಿಸನ್ನು ನೀಡಿ ವಿಚಾರಣೆಗೆ ಹಾಜರಾಗುವಂಥ ಸೂಚನೆಗಳು ಕೂಡ ಕಂಡುಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಈಗಾಗಲೇ ಪೊಲೀಸರು ಕೂಡ ನೋಟಿಸನ್ನು ನೀಡೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಶಿವಪ್ರಸಾದ್.